ಡಾಕ್ಟ್ರೇ, ಏನ್ ಕಮಲಾ, ಏನ್ ಬಂದ್ರಿ? ಓಹೋ, ಮ್ಯಾಂಗ್ಲಿನ್ ವಾದ್ಯ ಕೇಳಿ ಬಂದ್ರ? ನನಗೆ ತುಂಬಾ ಇಷ್ಟವಾದ ರಾಗ ಅದು. ನನಗೂ ಅಷ್ಟೇ. ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರ ಮಾತಾಡಿ, ಸ್ವಲ್ಪ ಹೇಳಿ ಏನ್ ವಿಷಯ ಅಂತ. ನನ್ನ ಹತ್ರ ಮಾತಾಡೋದಕ್ಕೆ ನೀವೇನು ಸಂಕೋಚ ಪಡ್ಬೇಕಾಗಿಲ್ಲ. ಬೆಳಗ್ಗೆ ರಾಧಾ ಮಾತಾಡಿದ್ದನ್ನು ನಾನು ಕೇಳಿದೆ. ನನ್ನ ತಂದೆನೂ ಹೀಗೆ ನನ್ನ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಏನೇನೋ ಪೂಜೆ ಮಾಡಿಸಿದ್ರು. ನನಗ್ ದೆವ್ವ ಹಿಡ್ದಿದೆ ಅಂತ ಮಂತ್ರವಾದಿನ ಕರೆಸಿ ನಾನಾ ತಪ್ಪವರೆಗೂ ಬೇವಿನ ಸೊಪ್ಪಿನಲ್ಲಿ ಹೊಡ್ಸಿದ್ರು. ನನಗಾದ ಹಿಂಸೆ ನೋಡ್ಲಾರ್ದೆ ನನ್ನ ತಂದೆ ಕಣ್ಮುಚ್ಕೊಂಡ್ರು. ಅವ್ರ ಸಾವ್ಗೆ ನಾನೇ ಕಾರಣ. ಇದೆಲ್ಲ ನಿಮ್ಮ ಭ್ರಮೆ. ನನ್ನ ರೋಗ ವಾಸಿ ಆಗಲ್ಲ. ನನ್ನಿಂದ ಸುಮ್ಮನೆ ನಿಮ್ಗೆಲ್ಲ ತೊಂದರೆ. ಕಾಯಿಲೆ ವಾಸಿ ಆಗುತ್ತೆ ಇಲ್ಲ ಅಂತ ಹೇಳ್ಬೇಕಾದವರು ಡಾಕ್ಟರು, ಪೇಷಂಟ್ ಅಲ್ಲ. ನೋಡಿ, ನೀವು ಹೋಗಿ ರೆಸ್ಟ್ ತಗೊಳ್ಳಿ, ಯೋಚನೆ ಮಾಡ್ಬೇಡಿ, ಹೋಗಿ. ಸುಬು ಸುಬು, ಬಾರು ಅಣ್ಣ, ಬಾಬಾ ಬಾ, ಸದ್ಯ ಬಂದ್ಯಲ್ಲಪ್ಪ. ತಕ್ಷಣ ಬಾ ಅಂತ ಅಂತಿ ಕೊಟ್ಟಲ್ಲ, ಯಾಕೆ? ರಾಧಾ ಹುಷಾರಾಗಿಲ್ಲ ತಾನೆ? ಅವಳು ಹುಷಾರಾಗಿದ್ದಾಳಯ್ಯ, ಹುಷಾರ್ ತಪ್ಪಿನೋ ನಾನು. ದಿನ ದಿನಕ್ಕೂ ಆತಂಕ ಹೆಚ್ಚಾಗಿ, ಗುಂಡಣ್ಣ ಬೇಡಪ್ಪ ನನ್ ಕಷ್ಟ. ಯಾಕೆ? ರಾಧಾ ಮದುವೆನ ಎಷ್ಟು ದಿನ ಅಂತ ಮುಂದಕ್ಕೆ ಹಾಕ್ಲಯ್ಯ? ಬೆಂಕಿನೂ ಬೆಣ್ಣೆನು ಪಕ್ಕದಲ್ಲಿ ಇಟ್ಬಿಟ್ಟು ಸಾಯೋ ತನಕ ಕಾವಲು ಕೂತಿರಕ್ಕಾಗುತ್ತಾ? ಅಲ್ಲಪ್ಪ, ಅದೇನೋ ಕಾಶಿಯಿಂದ ಬರೋವಾಗ ಪರಿಹಾರ ಏನಾದ್ರು ಇದೆಯಾ ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ಇದೆಯಲ್ಲ ಏನಾಯ್ತು? ಹೇಳ್ತೀನಿ ನಡಿ. ಗುಂಡಣ್ಣ, ಈ ವಿಷಯನ ರಾಧಂಗೆ ಹೇಗೆ ಹೇಳೋದು? ನಾನ್ ಹೇಳ್ತೀನೋ. ಎಲ್ಲಿದ್ದಾಳವಳು? ಮಾಡಿ ಮೇರಿದಾಳಪ್ಪ. ರಾಧಾ, ರಾಧಾ. ಓ ದೊಡ್ಡಪ್ಪ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಕಣಮ್ಮ. ಬಾ 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 ಬಾ. ಚೆನ್ನಾಗಿದ್ಯಾ? ಕೂತ್ಕೋ. ನೋಡಮ್ಮ, ಇದು ದೇವರ ಪ್ರಸಾದ ಕಣಮ್ಮ. ಯಾರಿಗೆ? ಅವನೇ ಕೊಟ್ಟಾಯ್ತು. ರಾಧಾ, ನಿನಗೆ ಈ ನೀನ್ ದೊಡ್ಡಪ್ಪನ ಮೇಲೆ ಪ್ರೀತಿ ಇದೆ ತಾನೆ? ಇಲ್ಲ. ಏನ್ ದೊಡ್ಡಪ್ಪ ನೀನು, ನಾನೇನು ಹೊಸದಾಗ ನೋಡ್ತಾ ಇದ್ದೆ? ಹಾಗಲ್ಲ ರಾಧಾ, ನೀನು ಬೆಳೆದ ಹುಡುಗಿ, ಓದಿರೋಳು, ಸ್ವತಂತ್ರವಾಗಿ ವಿಚಾರ ಮಾಡೋ ಶಕ್ತಿ ಇರೋಳು. ನಿಂಗೇನಾದ್ರೂ ಹೇಳ್ಬೇಕು ಅಂದ್ಕೊಂಡಾಗ ನಮ್ ಸ್ಥಾನ ಏನು ಅಂತ ನಾವು ತಿಳ್ಕೊಬೇಕಲ್ಲ. ಯಾಕೆ ಹಾಗಂತಿ ದೊಡ್ಡಪ್ಪ? ನಿನ್ನ ಡ್ಯಾಡಿನ ಬಿಟ್ಟು ನನಗೆ ಬೇರೆ ಯಾರಿದ್ದಾರೆ? ಇಷ್ಟು ಜ್ಞಾಪಕ ಇದ್ರೆ ಸಾಕು ರಾಧಾ. ಡಾಕ್ಟರ್ ಮೂರ್ತಿ ಎಲ್ಲಾ ತರಹದಲ್ಲೂ ನಿಂಗೆ ಸರಿಯಾದ ಗಂಡೆ. ಆದ್ರೆ ಅವನ್ ಜಾತಕದಲ್ಲೊಂದು ದೋಷ ಇದೆ. ಅವನ್ನ ಮದುವೆ ಮಾಡ್ಕೊಂಡು ಹುಡುಗಿ ಬದುಕಲ್ಲ. ಅಂದ್ರೆ ಅವನಿಗೆ 2 ಮದುವೆ ಯೋಗ ಇದೆ. ಅವರಣ್ಣ ವೆಂಕಟೇಶ್ ಅಂತ ಬಂದಿದ್ನಲ್ಲ, ಅವನ ಜಾತಕನು ಹೀಗೆ. ಮೊದಲನೇ ಹೆಂಡತಿ ಹೆರಿಗೆಲೆ ತಿರೋಬಿಟ್ಲು, ಈಗ ಇರೋಳು 2ನೇ ಹೆಂಡತಿ. ವಿಷಯ ಹೀಗಿರುವಾಗ ಕಂಡು ನಿನ್ನ ಆ ಮನೆಗೆ ಹಾಕೊಡೋದು ಅಂತ ನಮ್ಮ ಆತಂಕ. ನಿಮ್ಮಪ್ಪ ಹುಷಾರಿದ್ದೆ ಮಲಗಿದ್ದು ಈ ಚಿಂತೆಯಿಂದ. ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಜಾತಕ ತರಿಸಿ ನೋಡಿ ಎಲ್ಲ ಸರಿಯಾಗಿದೆ ಅಂತ ಗೊತ್ತಾದ್ಮೇಲೆ ಮದುವೆ ಮಾತಾಡ್ತಿದ್ರಿ. ಈಗ ಇವರೇ ನನ್ನ ಅಳಿಯಂದ್ರು ಅಂತ ಊರೆಲ್ಲ ಸಾರ್ಕೊಂಡು ನನ್ನ ಮನಸ್ಸಿನಲ್ಲಿ ಇಲ್ದೇ ಇರೋ ಆಸೆ ತುಂಬಿ ಈಗ ಜಾತಕ ಗ್ರಹ ಅಂತ ಮಾತಾಡ್ತಾ ಇದ್ದೀರಲ್ಲ, ಇದು ನಿಮಗ್ ಸರಿನಾ? ನೀನು ಮೂರ್ತಿನ ಮದುವೆ ಮಾಡ್ಕೊಳ್ಳೇಬಾರ್ದು ಅಂತ ಹೇಳ್ತಾ ಇಲ್ಲ ರಾಧಾ. ಸದ್ಯಕ್ಕೆ ಅವನು ಬೇರೆ ಯಾರಾದ್ರೂ ಕುರುಡಿನೋ ಕುಂಟಿನೋ ಅನಾಥ ಹುಡುಗಿನೋ ಹುಡುಕಿ ತಾಳಿ ಕಟ್ಲಿ. ಹೇಗೂ 1 ವರ್ಷದಲ್ಲಿ ಅವಳು ತೀರ್ಕೊಳ್ತಾಳೆ. ಆಮೇಲೆ ಅವನು ಮದುವೆ ಆದ್ರಾಯ್ತು. ನೋಬಲ್ ಪ್ರೈಸ್ ಕೊಡ್ಬೇಕು ನಿಮ್ ತಲೆಗೆ. ಹೋಗಿ ಈ ವಿಷಯನ ಅವರ ಹತ್ರ ಹೇಳಿ. ನಿಮಗೂ ನನಗೂ ಮುಖಕ್ಕೆ ಮಂಗಳಾರತಿ ಹಚ್ಚಿ ಕಳಿಸ್ತಾರೆ. ನಮಗ್ ಬುದ್ಧಿ ಇಲ್ವಾ? ನೀನ್ ನಮ್ ಹುಡುಗಿ ಅಂತ ಇದ್ದಿದ್ದಾಗ ಹೇಳುದು, ಅವ್ರಿಗೂ ಹೀಗೆ ಹೇಳ್ತೀವ ನಾವು?
ಅವರಾಗ ಅವರೇನೆ ನಿನ್ನ ಬೇಡ ಅಂತಂದು ಅವರೇ ಬೇರೆ ಮದುವೆ ಮಾಡ್ಕೊಳ್ಳೋ ಹಾಗೆ ನಾನು ಪ್ಲಾನ್ ಇಟ್ಟಿದ್ದೀನಿ. ಹೌದಮ್ಮ ರಾಧಾ, ನೀನ್ ಸ್ವಲ್ಪ ಸಹಕಾರ ಕೊಟ್ರೆ ಮುಂದೆ ಜಾತಕ ಮನುಷ್ಯ ಬರೆಯೋದು, ಹಣೆ ಬರಹ ದೇವರು ಬರೆಯೋದು. ದೇವ್ರ ಮೇಲೆ ನಿಮಗ್ ನಂಬಿಕೆ ಇದ್ರಿ ಜಾತಕನ ದೊಡ್ಡಪ್ಪನ ಹತ್ರ ಬಿಟ್ಟು ಆಗಿದ್ದಾಗ್ಲಿಂದ ನನ್ನ ಮದ್ವೆ ಮಾಡಿ. ಏನಮ್ಮ ಅವನಷ್ಟು ಗಿನಿಗೆ ಹೇಳ್ದಾಗ ಹೇಳಿದ್ರು ನಿನ್ನ ಹಠನೇ ನಿನ್ಗ ಚೆನ್ನಾಗಿದೆ. ನೀನ್ ಈ ಮದ್ವೆ ತಪ್ಪಿಸಿದ ತಕ್ಷಣ ನಾನೇ 100 ವರ್ಷ ಬದುಕಿರ್ತೀನಿ ಅಂತ ಅಂದ್ಕೊಂಡ್ಯಾ? ಅದಕ್ಕೋಸ್ಕರ ಇರಳು ಕಂಡು ಬಾವಿಲಿ ಹಗಲು ಬೀಳಕ್ಕಾಗುತ್ತೇನು? ನನ್ ಪುಣ್ಯ ಚೆನ್ನಾಗಿದ್ರೆ ಆ ಭಾವಿನ ಬೆಟ್ಟ ಯಾಕಾಗ್ಬಾರ್ದು? ನೋಡು, ನನ್ಗ ಆ ಪುಣ್ಯ ಗಿನ್ಯ ಇದ್ರಲ್ಲೆಲ್ಲ ನಂಬಿಕೆ ಇಲ್ಲಮ್ಮ. ನನಗೂ ನಿನ್ ಜಾತಕದಲ್ಲಿ ನಂಬಿಕೆ ಇಲ್ಲ. ನೀನ್ ತಲೆಕೆಳಗಾಗಿ ನಿಂತರು ಈ ಮದ್ವೆ ನಡೆಯಲ್ಲ. ಈ ಮದ್ವೆ ನಡೆದಿದ್ರೆ ನಿನ್ ಮಗಳು ನಿನಗಿರಲ್ಲ. ನೋಡು, ನೀನ್ ಇಷ್ಟ ಹಠ ಮಾಡೋದಾದ್ರೆ ಈ ನಿಮ್ಮ ಅಪ್ಪು ನಿನ್ಗಿರಲ್ಲ. ಏನ್ ಮಾಡ್ತೀಯಾ? ಮದುವೆ ಆಗಿ ನೀನ್ ಸಾವಕ್ ಮುಂಚೆ ನಾನೇ ಸಾಯ್ತೀನಿ ಕಣೆ. ಮಾಡ್ಕೊಳ್ಳೋದಾದ್ರೆ ನನ್ನ ಸಮಾಧಿ ಮೇಲೆ ಮದುವೆ ಮಾಡ್ಕೋ. ಈ ಕೊಟ್ಟು ಬೆದರಿಕೆಗೆಲ್ಲ ನಾನು ಹೆದರಲ್ಲ. ಒಟ್ಟು ಬೆದರಿಕೆನಾ? ಈ ಸುಬ್ಬು ಮಿಲಿಟರಿ ಮೇಜರ್ ಕಣೆ, ಪ್ರಾಣ ತಳಿಕ್ಕೆ ಸಮಾನ ನಮ್ಗೆ. ಮಾಡ್ಕೋತ್ಯಾ? ನೀನ್ ಅವನ್ನೇ ಮದುವೆ ಮಾಡ್ಕೋತ್ಯಾ? ಮಾಡ್ಕೋ. ಗೆಟ್ ಔಟ್. ನೋಡಮ್ಮ, ಡಾಕ್ಟರ್ ಬಂದಿದ್ದಾರೆ ನೋಡಮ್ಮ. ಸುಬ್ಬು, ಯಾಕಪ್ಪ ಇಂಥ ಕೆಲಸ ಮಾಡ್ಕೊಂಡೆ ಸುಬ್ಬು? ನಾನ್ಯಾಕೆ ಸೂಸೈಡ್ ಮಾಡ್ಕೊಳ್ಳಿ ಇನ್ಸ್ಪೆಕ್ಟ್ರೆ? ನನಗಂತದ್ದೇನಾಗಿದೆ? ಐ ಆಮ್ ಎ ಮಿಲಿಟರಿ ಮ್ಯಾನ್. ರಿವಲ್ವರ್ ನಲ್ಲಿ ಬುಲೆಟ್ ಮರ್ತ ಹೋಯ್ತು, ಕ್ಲೀನ್ ಮಾಡ್ತಾ ಇದ್ದೆ, ಟ್ರಿಗರ್ಗೆ ಪ್ರೆಸ್ ಆಗಿ ಡಮಾರ್ ಅಂತು, ಅಷ್ಟೇ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬರ್ತೀವಿ. ರಾಧಾ, ನಿಮ್ಮ ಅಪ್ಪರು ಕೂಡ ಏನು ಅಂತ ತಿಳ್ಕೊಂಡಿದ್ದಾರೆ. ಈಗ ನಾನು ಹೇಳಿದಾಗ ನೀನ್ ಕೇಳದೆ ಹೋದ್ರೆ ನೀನು ನಿಮ್ಮ ಅಪ್ಪನ್ನೇ ಕಳ್ಕೋಬೇಕಾಗತ್ತೆ. ಹುಷಾರ್. ಸರ್, ರಿಜಿಸ್ಟರ್ ಪೋಸ್ಟ್. ಸುಬ್ಬುದ ಪ್ರಿಯ ಮಿತ್ರ ನಾಣಿಗೆ, ನಾನು 4-6 ದಿನಗಳಿಂದ ನಿನಗೊಂದು ವಿಷಯ ಹೇಳಬೇಕೆಂದು ಪ್ರಯತ್ನಿಸಿದೆ. ಯಾವ ರೀತಿ ಮಾತನಾಡಬೇಕೋ ತಿಳಿಯದಾಗಿ ತುಂಬಾ ಕಷ್ಟವಾಯಿತು. ವಿಧಿ ಇಲ್ಲದೆ ಈ ಕಾಗದ ಬರೆಯುತ್ತಿದ್ದೇನೆ. ಯಾರದ್ರಿ ಕಾಗದ? ಸುಬ್ಬುದು. ನಮ್ ರಾಧಾ ತಂದೆನಾ? ಹೌದು ಕಣೆ. ಪಕ್ಕದ ಮನೇಲಿ ಇದ್ಕೊಂಡು ಯಾಕ್ರಿ ಕಾಗದ ಬರಿಬೇಕು? ಅದೇ ನನಗೆ ಅರ್ಥವಾಗ್ತಾ ಇಲ್ಲ. ನನ್ನ ಹೆಂಡತಿ ಬದುಕಿದ್ದಾಗ ಅಮೆರಿಕಾದಲ್ಲಿ ಉನ್ನತ ಹುದ್ದೆಯಲ್ಲಿರುವ ಅವಳ ತಮ್ಮನಿಗೆ ರಾಧಾಳನ್ನು ಕೊಡಬೇಕೆಂದಿದ್ದೆ. ಅವಳ ಕಡೆಯ ಆಸೆಯೂ ಅದೇ ಆಗಿತ್ತು. ಯಾಕೋ ಏನೋ ಆ ಹುಡುಗ ಒಪ್ಪದೆ ನಾನೇ ಆ ಸಂಬಂಧವನ್ನು ಮರೆತು ಹೋಗಿದ್ದೆ. ಆಗಲೇ ಪತ್ರಿಕೆಯಲ್ಲಿ ನಿನ್ನ ಮಗನ ವಿಷಯ ಬಂದಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ. ಈಗ ಅಮೆರಿಕಾದಲ್ಲಿರುವ ನನ್ನ ಭಾವಮೈದ ರಾಧಾಳನ್ನು ಮದುವೆಯಾಗಲು ಒಪ್ಪಿ ಕಾಗದ ಬರೆದಿದ್ದಾನೆ. ಏನು ಮಾಡಲಿ ಹೇಳು? ನನಗೆ ಮಗಳ ಸುಖ ಎಷ್ಟು ಮುಖ್ಯವೋ, ಸಾಯುವ ಕಾಲದಲ್ಲಿ ಹೆಂಡತಿಗೆ ಕೊಟ್ಟ ಮಾತು ಅಷ್ಟೇ ಮುಖ್ಯ. ರಾಧಾ ಮತ್ತು ಮೂರ್ತಿಯ ಮದುವೆ ಸಾಧ್ಯವಿಲ್ಲ. ಸ್ಕೌಂಡ್ರಲ್, ಇಂಥ ಹಲಾಲ್ಕೋರ ಅಂತ ನಾನು ತಿಳ್ಕೊಂಡಿರಲಿಲ್ಲ. ನಮ್ಸಿ ಕುತ್ತ ಕುಯ್ದಿದ್ದಾನೆ. ರಾಸ್ಕಲ್. ಏನಪ್ಪ, ಯಾರದು? ನೋಡು, ನೀನ್ ಕೋಪ ಮಾಡ್ಕೊಳ್ಳಂತ ವಿಷಯ ಏನಿದೆ ಕಾಗದದಲ್ಲಿ? ಪ್ರಿಯ ಮಿತ್ರ ನಾಣಿಗೆ ನಾನು ರಾಧಾ, ರಾಧಾ,
ತಂದೆ ಏನ್ ಕಾಗದ ಬರೆದಿದ್ದಾರೆ ಅಂತ ನೋಡಿದ್ಯಾ? ಏನಿದ್ರ ಅರ್ಥ? ನಾನು ಕಾಗದಾನ ಕನ್ನಡದಲ್ಲೇ ಬರೆದಿದ್ದೀನಲ್ಲ. ನಾನೇನ್ ನೀವು ಇಂಗ್ಲಿಷ್ ನಲ್ಲಿ ಬರ್ದಿದ್ದೀರಿ ಅಂತ ಹೇಳಿಲ್ವಲ್ಲ. ಅಲ್ಲ ರೀ, ನನ್ನಷ್ಟು ನಾನು ಇಲ್ಲಿದ್ನೋ ಇಲ್ವೋ? 106 ಮೈಲಿ ದೂರದಲ್ಲಿರೋ ನಿಮ್ಮ ಊರಿಗೆ ನನ್ನನ್ನ ಕರೆಸ್ಕೊಂಡಿದ್ಯಾಕೆ? ನಿಮ್ ಮಗಳನ್ನ ನನ್ನ ಎದುರು ಕರ್ಕೊಂಡ್ಬಂದು ಪ್ರದರ್ಶನ ಮಾಡಿದ್ಯಾಕೆ? ನೀವು ನಮ್ಮೂರಿಗೆ ಬಂದು ನಮ್ಮನೆ ಪಕ್ಕದಲ್ಲೇ ಮನೆ ಮಾಡಿದ್ಯಾಕೆ? ಎಲ್ಲ ಒಪ್ಪಿ ನಿರ್ಧಾರ ಮಾಡಿದ ಮೇಲೆ ಈಗ ಈ ತರ ಬರ್ದಿದ್ರಲ್ಲಿ ಏನಿದ್ರ ಅರ್ಥ ಅಂತ ನಾ ಕೇಳ್ತಾ ಇರೋದು. ನಾನು ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಎಷ್ಟು ಸುಲಭವಾಗಿ ಹೇಳ್ತೀರಿ ಕ್ಷಮಿಸ್ಬಿಡು ಅಂತ. ನಾನು ನಿಮ್ಮನ್ನ ಕ್ಷಮಿಸೋದಕ್ ಬರ್ಲಿಲ್ಲ. ಪ್ರೀತಿ ಅನುರಾಗ ಅನ್ನೋ ಮಾತಿನ ಅರ್ಥ ನಿನಗೆ ಗೊತ್ತಿದ್ಯಾ ಅಂತ ನಿಮ್ಮ ಮಗಳನ್ನ ಕೇಳೋದಕ್ ಬಂದಿದ್ದೀನಿ. ನಿಮ್ಮಪ್ಪ ಹೇಳ್ತಾ ಇದ್ದಾರೆ ನಿನ್ನ ನನ್ನ ಮದುವೆ ಸಾಧ್ಯ ಇಲ್ಲ ಅಂತ. ನಿನ್ನ ಅಭಿಪ್ರಾಯ ಏನು? ರಾಧಾ, ನನ್ನ ಮಾತಿನ ಕಿವಿ ಮೇಲೆ ಬೀಳ್ತಾ ಇದೆ ತಾನೆ? ನಿನ್ನೆ ಕೇಳ್ತಾ ಇರೋದು, ಏನ್ ನಿನ್ನ ಅಭಿಪ್ರಾಯ? ಅವಳೇನಪ್ಪ ಹೇಳ್ತಾಳೆ? ನಾನು ಹೇಳಿದ್ ಸಾಲ್ದ? ನಿಮ್ಮನ್ನ ಯಾವನ್ರಿ ಕೇಳ್ದವನು? ನಾನು ಕೇಳ್ತಾ ಇರೋದು ನಿಮ್ ಮಗಳನ್ನ. ರಾಧಾ, ಯಾಕೆ ಸುಮ್ಮನೆ ಮೌನವಾಗಿ ನಿಂತ್ಕೊಂಡ್ಬಿಟ್ಟೆ? ಮಾತಾಡು. ನಮ್ಮ ತಂದೆ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀಯಾ? ಯೋಚನೆ ಮಾಡುವಂಥದ್ದೇನಿದೆ? ನಮ್ಮ ತಂದೆ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ಹಾಗಾದ್ರೆ ಇಷ್ಟು ದಿವಸ ನೀನ್ ಆಡಿದ್ದೆಲ್ಲ ನಾಟಕ ಅನ್ನು. ನೀನ್ ಆಡಿದ ಮಾತು, ಕೊಟ್ಟ ಭಾಷೆ, ನಡ್ಕೊಂಡ ರೀತಿ, ಇದಕ್ಕೆಲ್ಲ ಏನ್ ಅರ್ಥ? ದಯವಿಟ್ಟು ನನ್ನೇನು ಕೇಳ್ಬೇಡಿ, ನನ್ನೇನು ಕೇಳ್ಬೇಡಿ. ಡಾಕ್ಟ್ರೆ, ರಾಧಾ ನನ್ನ ಮಗಳು. ನಾನ್ ಯಾವ ನಿರ್ಧಾರ ತಗೊಂಡ್ರು ಅದು ಅವಳು ಒಳ್ಳೇದಕ್ಕೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಮಾತು ಯಾಕೆ?